ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಯಾರೂ ಲೈಕ್ ಕೊಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಸ್ಟ್ರಾಬೆರಿ ಬಗ್ಗೆ ಹೇಳ್ತಿದ್ದೀನಿ. ಸ್ಟ್ರಾಬೆರಿ ಬಗ್ಗೆ ಹೋದ ವಿಡಿಯೋದಲ್ಲಿ ಒಂದು ಹಾಕಿದ್ದೀನಿ ನಾನು. ಇವಾಗ ನಾನು ಹೋದ ಸತಿ ನಾನು ಹ್ಯಾಂಗ್ ಮಾಡಿರೋದ್ರ ಬಗ್ಗೆ ತೋರಿಸಿದ್ದೆ. ಇವಾಗ ಅದು ಹ್ಯಾಂಗ್ ಮಾಡಿರೋದು ಹೆಂಗೆ ಬಂದಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇದನ್ನು ನಾನು ಸ್ಟ್ರಾಬೆರಿನ ಹ್ಯಾಂಗ್ ಮಾಡಿದ್ದೆ. ಹಳೆ ವಿಡಿಯೋದಲ್ಲಿ ನೀವು ನೋಡಿರಬೇಕು, ನಾನು ಹ್ಯಾಂಗ್ ಮಾಡಿರೋದ್ರ ಬಗ್ಗೆ ತೋರಿಸಿದ್ದೆ. ನಾನು ಹೆಂಗೆ ಹ್ಯಾಂಗ್ ಮಾಡಿದ್ದೀನಿ ಅಂತಲೂ ಹೇಳಿದ್ದೆ. ಆ ಹ್ಯಾಂಗ್ ಮಾಡಿರೋದ್ರಲ್ಲಿ ಇವಾಗ ನೋಡಿ ಎಷ್ಟು ಬಳ್ಳಿ ಥರ ಬಂದು ಎಷ್ಟೊಂದು ಸಸಿಗಳ ಥರ ಆಗಿದೆ. ಇದನ್ನು ನಾವು ಈ ಬಳ್ಳಿ ಥರ ಬಂದಿದೆಯಲ್ಲ, ಇದನ್ನು ನಾವು ಕಟ್ ಮಾಡಿ ಬೇರೆದಕ್ಕೂ ನಾವು ಜಾಸ್ತಿ ಸಸಿಗಳು ಮಾಡ್ಕೋಬೋದು. ಅದು ಎಲ್ಲ ಕೆಳಗಡೆ ಬಿದ್ದಿದೆ ಅಂದ್ಬಿಟ್ಟು ನಾನು ಆ ಪಾಟಲ್ಲಿ ಇಡ್ತಿದ್ದೀನಿ. ನೋಡಿ, ಮಣ್ಣಲ್ಲಿ ಹಂಗೆ ಇಟ್ರೂ ಅದು ಹಂಗೆ ಬೇರು ಬಿಟ್ಕೊಳುತ್ತೆ. ಬೇರು ಬಿಟ್ಕೊಂಡು ಅದು ಚೆನ್ನಾಗಿ ಬಂದಾಗ ನಾವು ಬೇರೆದಕ್ಕೆ ಎಷ್ಟೊಂದು ಗಿಡಗಳು ಮಾಡ್ಕೋಬೋದು. ನೋಡಿ, ನಾನು ಲೈನಿಗೆ ಹ್ಯಾಂಗ್ ಮಾಡಿದ್ನಲ್ಲ, ಆ ಉದ್ದಕ್ಕೂ ಇದೇ ಥರನೇ ಬಂದಿದೆ. ನಾನು ಕೆಳಗಡೆ ಯಾಕೆ ಬಿಡೋದು ಅಂತ ಅಂದ್ಬಿಟ್ಟು ಅದ್ರ ಕೆಳಗಡೆನೆ ಬೇರೆ ಪಾಟ್ ಇಟ್ಬಿಟ್ಟು ಆ ಪಾಟೊಳಗೆ ಈ ಸಸಿಗಳನ್ನ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಂದಮೇಲೆ ಬೇರೆದಕ್ಕೆ ನಾವು ಹಾಕೋಬಹುದು, ಇಲ್ಲ ಬೇರೆಯವ್ರಿಗೂ ಕೊಟ್ಕೋಬಹುದು. ಸುಮಾರು ಇದೇ ಥರ ಆಗಿದೆ ನೋಡಿ. ನಾವು ಹ್ಯಾಂಗ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬರ್ತವೆ. ನಾವು ಕೆಳಗಡೆ ಇಟ್ಟಾಗ ಅದೊಂದು ಕಡೆ ಬಳ್ಳಿ ಥರ ಅದು ಒಬ್ಕೊಂಡು ಹೋಗ್ತಾನೆ ಇರುತ್ತೆ. ಈ ಥರ ನಾವು ಹ್ಯಾಂಗ್ ಮಾಡ್ಕೊಂಬಿಟ್ರೆ ನೋಡಿ, ಕೆಳಗಡೆ ಎಷ್ಟು ನೀಟಾಗಿ ಇದು ಬಳ್ಳಿ ಥರ ಕೆಳಗಡೆ ಬಂದಿದೆ. ಹಣ್ಣು ಬಿಟ್ಟಾಗ್ಲೂ ಅಷ್ಟೇ, ಈ ಕೆಳಗಡೆ ಹಣ್ಣು ಬಿಡೋದು ಅದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟೊಂದು ಥರ ಬಳ್ಳಿಗಳು ಬಂದು ಎಷ್ಟೊಂದು ಸಸಿಗಳಾಗಿದೆ. ನೆಕ್ಸ್ಟ್ ಸೀಸನ್ಗೂ ನಾವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಹ್ಯಾಂಗ್ ಮಾಡೋದ್ರಿಂದ. ನೀವು ಈ ಥರ ಹ್ಯಾಂಗ್ ಮಾಡ್ಕೊಂಡು ಸ್ಟ್ರಾಬೆರಿ ಸಸಿನ ಒಂದು ಗಿಡದಿಂದ ನಾವು ಎಷ್ಟೊಂದು ಗಿಡಗಳು ಮಾಡ್ಕೋಬೋದು, ಬೇರೆಯವ್ರಿಗೂ ಕೊಟ್ಕೋಬೋದು. ತುಂಬ ಚೆನ್ನಾಗಿರ್ತೈತೆ ಈ ಥರ. ಸ್ಟ್ರಾಬೆರಿ ಗಿಡನ ಯಾವ ಥರ ಕ್ಲೀನ್ ಮಾಡೋದು ಮತ್ತು ಅದು ಯಾವ ಟೈಮಲ್ಲಿ ಹಣ್ಣು ಬಿಡುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ನಾನು ಒಂದೇ ಒಂದು ಗಿಡ ತಂದಿದ್ದು, ಒಂದು ಗಿಡ ತಂದು ನಾನು ಎಷ್ಟೊಂದು ಗಿಡ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ನಾವು ಒಂದು ಗಿಡದಿಂದನೇ ಸುಮಾರು ಗಿಡ ಮಾಡ್ಕೊಬೋದು. ನೀವು ಈ ಥರ ಮಾಡ್ಕೊಳ್ಳಿ. ಇದು ನಾವು ಕಟ್ ಮಾಡಿ ಸಸಿನ ಬೇರೆ ಕಡೆ ನಾವು ನೆಟ್ಟಂಗೆಲ್ಲ ಇದು ಮತ್ತೆ ಸಸಿ ಬರ್ತಾನೆ ಇರುತ್ತೆ. ಇದು ನಾವು ಎಷ್ಟು ಬೇಕಾದರೂ ನಾವು ಸಸಿಗಳು ಮಾಡ್ಕೋಬೋದು, ಗಿಡಗಳನ್ನ ಬೆಳೆಸ್ಕೋಬೋದು. ಈ ವಿಡಿಯೋ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರು ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.